ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟೀಂ ಇಂಡಿಯಾ ವನಿತೆಯರ ತಂಡ ಆಸ್ಟ್ರೇಲಿಯಾ ವಿರುದ್ಧ 83 ರನ್ಗಳ ಹೀನಾಯ ಸೋಲು ಕಂಡಿದೆ. ಈ ಮೂಲಕ ಆಸೀಸ್ ತಂಡ ಭಾರತವನ್ನ ವೈಟ್ ವಾಶ್ ಮಾಡುವಲ್ಲಿ ಸಕ್ಸಸ್ ಆಗಿದೆ. 299 ರನ್ಗಳ ಗುರಿ ಬೆನ್ನಟ್ಟಿದಂತ ಭಾರತ ತಂಡ ಕೊನೆಯ 35 ಓವರ್ ತನಕ ಚೇಸಿಂಗ್ ನಲ್ಲಿ ಉತ್ತಮ ಹಿಡಿತವನ್ನು ಸಾಧಿಸಿತ್ತು. ಆದರೆ 36ನೇ ಓವರ್ನಲ್ಲಿ ಸ್ಮೃತಿ ಮಂದಾನ ಔಟ್ ಆಗ್ತಾ ಇದ್ದಂತೆ ಟೀಂ ಇಂಡಿಯಾ ಸೋಲು ಕೂಡ ಖಚಿತವಾಯಿತು. 45.1 ಓವರ್ಗಳಲ್ಲಿ 215ಕ್ಕೆ ಆಲ್ಔಟ್ ಆಗೋ ಮೂಲಕ ಟೀಂ ಇಂಡಿಯಾ 83 ರನ್ಗಳಿಂದ ಸೋಲನ್ನು ಕಾಣಿತು. ಏಕದಿನ ಕ್ರಿಕೆಟ್ನಲ್ಲಿ ಸ್ಮೃತಿ ಮಂದಾನ ಚರಿತ್ರೆ ಸೃಷ್ಟಿಸಿದ್ದಾರೆ. ಆಸ್ಟ್ರೇಲಿಯಾ ವಿರುದ್ಧದ ಕೊನೆಯ ಏಕದಿನ ಪಂದ್ಯದಲ್ಲಿ ಸ್ಮೃತಿ ಮಂದಾನ ಶತಕ ಸಿಡಿಸಿ ವಿಶ್ವ ದಾಖಲೆ ಬರೆದರು. ಈ ವರ್ಷ ಏಕದಿನ ಪಂದ್ಯಗಳಲ್ಲಿ ಮಂದಾನ ಸಿಡಿಸಿದ್ದು ಇದು 4ನೇ ಶತಕ. ವರ್ಷದಲ್ಲಿ ಈ ಸಾಧನೆ ಮಾಡಿದ ವಿಶ್ವದ ಮೊದಲ ಮಹಿಳಾ ಕ್ರಿಕೆಟರ್ ಎಂಬ ಹೆಗ್ಗಳಿಕೆಗೆ ಮಂದಾನ ಪಾತ್ರರಾಗಿದ್ದಾರೆ. ಅಡಿಲೇಡ್ನ ಹೋಟೆಲ್ನಿಂದ ಟೀಂ ಇಂಡಿಯಾ ಆಟಗಾರರು ಬಸ್ನಲ್ಲಿ ವಿಮಾನ ನಿಲ್ದಾಣಕ್ಕೆ ತೆರಳೋಕೆ ಸಿದ್ಧರಾಗಿದ್ದರು. ಆದರೆ ಆರಂಭಿಕ ಬ್ಯಾಟರ್ ಯಶಸ್ವಿ ಜೈಸ್ವಾಲ್ಗಾಗಿ ಹೋಟೆಲ್ ಲಾಬಿಯಲ್ಲಿ ಎಷ್ಟು ಸಮಯ ಕಾದ್ರೂ ಕೂಡ ಬರಲೇ ಇಲ್ಲ. ಕಾದು ಹೈರಾಣಾದಂತ ತಂಡದ ಸದಸ್ಯರು ಜೈಸ್ವಾಲ್ ಅವರನ್ನ ಬಿಟ್ಟು ಬಸ್ನಲ್ಲಿ ತೆರಳಿದ್ದಾರೆ. ಯಶಸ್ವಿ ಜೈಸ್ವಾಲ್ ಬಸ್ ಮಿಸ್ ಮಾಡಿಕೊಂಡಿದ್ದಕ್ಕೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ಸಿಟ್ಟಾಗಿರೋ ವಿಚಾರ ಬೆಳಕಿಗೆ ಬಂದಿದೆ. ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಪಂದ್ಯಾವಳಿಯಲ್ಲಿ ಮುಂಬೈ ಸೆಮಿಫೈನಲ್ಗೆ ಎಂಟ್ರಿ ಆಗಿದೆ. ವಿದರ್ಭ ತಂಡದ ಆಟಗಾರರು ಹೊಡಿಬಡಿ ಬ್ಯಾಟಿಂಗ್ ಮೂಲಕ 221 ರನ್ಗಳ ಗುರಿ ನೀಡಿದರು. ಬಿಗ್ ಟಾರ್ಗೆಟ್ ಬೆನ್ನು ಹತ್ತಿದಂತ ಮುಂಬೈ ಟೀಂ ಬ್ಯಾಟರ್ಗಳಾದ ಪೃಥ್ವಿ ಶಾ ಹಾಗೆ ಅಜಿಂಕ್ಯ ರಹಾನೆ ರನ್ ಮಳೆ ಸುರಿಸಿದ್ರು. ಪೃಥ್ವಿ ಶಾ 49 ರನ್ಗೆ ಔಟ್ ಆಗಿ ಕೇವಲ 1 ರನ್ನಿಂದ ಅರ್ಧ ಶತಕ ವಂಚಿತರಾದರು. ರಹಾನೆ ಬಿರುಸಿನ ಬ್ಯಾಟಿಂಗ್ ಮುಂದುವರಿಸಿ ಕೇವಲ 45 ಎಸೆತಗಳಲ್ಲಿ 10 ಬೌಂಡ್ರಿ 3 ಸಿಕ್ಸರ್ಗಳ ಸಮೇತ 84 ರನ್ಗಳನ್ನು ಸಿಡಿಸಿದರು. ಟೂರ್ನಿಯಲ್ಲಿ 4ನೇ ಅರ್ಧ ಶತಕ ದಾಖಲಿಸಿದ ರಹಾನೆ ಮುಂಬೈ ಗೆಲುವಿನಲ್ಲಿ ಮಹತ್ವದ ಪಾತ್ರ ವಹಿಸಿದರು. ಟೀಂ ಇಂಡಿಯಾ ಸ್ಟಾರ್ ಆಟಗಾರ ಕೆಎಲ್ ರಾಹುಲ್ಗೆ ದೇಶೀಯ ಕ್ರಿಕೆಟ್ನಲ್ಲಿ ಸ್ಥಾನ ಸಿಕ್ಕಿದೆ. ವಿಜಯ್ ಹಜಾರೆ ಏಕದಿನ ಸರಣಿಗೆ ಕರ್ನಾಟಕ ತಂಡ ಪ್ರಕಟವಾಗಿದ್ದು ಕೆಎಲ್ ರಾಹುಲ್ಗೆ ಅವಕಾಶ ಸಿಕ್ಕಿದೆ. ಅಲ್ಲದೆ ಆಸ್ಟ್ರೇಲಿಯಾ ವಿರುದ್ಧದ ಸರಣಿಯಲ್ಲಿ ಆಡ್ತಾ ಇರುವಂತಹ ಪ್ರಸಿದ್ಧ ಕೃಷ್ಣ ದೇವದತ್ ಪಡಿಕ್ಕಲ್ ಕೂಡ ಕರ್ನಾಟಕ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ. ಈ ಸಲ ಹೇಗಾದ್ರೂ ಮಾಡಿ ಕಪ್ ಗೆಲ್ಲಲೇಬೇಕು ಎಂಬ ಹಠದಲ್ಲಿರುವಂತಹ ಪಂಜಾಬ್ ಕಿಂಗ್ಸ್ ಫ್ರಾಂಚೈಸಿ ಬರೋಬ್ಬರಿ 26.75 ಕೋಟಿ ರೂಪಾಯಿ ಕೊಟ್ಟು ಶ್ರೇಯಸ್ ಅಯ್ಯರ್ಗೆ ಮಣೆ ಹಾಕಿತ್ತು. ಶ್ರೇಯಸ್ ಅಯ್ಯರ್ ದಿಢೀರ್ ಪಂಜಾಬ್ ಸೇರೋಕೆ ಕಾರಣ ಕೂಡ ಹೆಡ್ ಕೋಚ್ ರಿಕಿ ಪಾಂಟಿಂಗ್. ಪಂಜಾಬ್ ಕಿಂಗ್ಸ್ ತಂಡಕ್ಕೆ ನಾಯಕನ ಅಗತ್ಯ ಇತ್ತು. ಇದೀಗ ಅಯ್ಯರ್ ಅವರಿಗೆ ಪಂಜಾಬ್ ಕಿಂಗ್ಸ್ ತಂಡದ ನಾಯಕತ್ವ ನೀಡುವ ಸಲುವಾಗಿಯೇ ಫ್ರಾಂಚೈಸಿ ದುಬಾರಿ ದರದಲ್ಲಿ ಖರೀದಿ ಮಾಡಿತ್ತು ಅಂತಾನೆ ಹೇಳಲಾಗ್ತಾ ಇದೆ. ಯಾಕಂದ್ರೆ ಲಾಸ್ಟ್ ಇಯರ್ KKR ಚಾಂಪಿಯನ್ ಪಟ್ಟಕ್ಕೇರಲು ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಕೂಡ ಕಾಂಟ್ರಿಬ್ಯೂಷನ್ ತುಂಬಾನೇ ನೀಡಿದ್ರು. RCB ತಂಡ ಹೇಳಿ ಕೇಳಿ ಈ ಸಲ ಕಪ್ ಗೆಲ್ಲೋ ಫೇವರೇಟ್ ತಂಡವಾಗಲಿದೆ. ಅದರಲ್ಲೂ ಕೂಡ RCBಗೆ ಈಗ ಜೂನಿಯರ್ ಬುಮ್ರಾ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಅಭಿನಂದನ್ ಸಿಂಗ್ ಉತ್ತರ ಪ್ರದೇಶದ ಯುವ ಪ್ರತಿಭೆ. ವೇಗಿ ಬುಮ್ರಾ ಅವರಂತೆ ಬೌಲಿಂಗ್ ಮಾಡೋ ಅಭಿನಂದನ್ ಸಿಂಗ್ ಈ ಸೀಸನ್ ಉತ್ತರ ಪ್ರದೇಶ T20 ಲೀಗ್ನ ಟಾಪ್ 5 ಬೌಲರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಹೀಗಾಗಿ RCBಯ ಬೌಲಿಂಗ್ ವಿಭಾಗಕ್ಕೆ ಈ ಜೂನಿಯರ್ ಬುಮ್ರಾ ಬಲ ತುಂಬಬಹುದು. ಕೊನೆಯ ಓವರ್ ತನಕ ಆಡಿ ಗೆಲ್ಲಬೇಕಾದಂತ ಪಂದ್ಯವನ್ನು ತಾನೇ ಖುದ್ದಾಗಿ ಸೋಲಿಸಿರೋ ಕುಖ್ಯಾತಿಗೆ ಪಾಕಿಸ್ತಾನ ನಾಯಕ ಪಾತ್ರರಾಗಿದ್ದಾರೆ. ದಕ್ಷಿಣ ಆಫ್ರಿಕಾ ವಿರುದ್ಧ ನಾಯಕ ಮೊಹಮ್ಮದ್ ರಿಜ್ವಾನ್ ಕೊನೆಯ ಓವರ್ವರೆಗೂ ಕೂಡ ಕ್ರೀಸ್ನಲ್ಲಿದ್ದರು. ಅವರ ನಿಧಾನಗತಿಯ ಇನ್ನಿಂಗ್ಸ್ ಅವರದೇ ತಂಡ ಸೋಲೋಕೆ ಕಾರಣ ಆಯಿತು. 62 ಎಸೆತಗಳಲ್ಲಿ 74 ರನ್ ಗಳಿಸಿದ್ದ ರಿಜ್ವಾನ್ ಒಂದು ಹಂತದಲ್ಲಿ 49 ಎಸೆತಗಳಲ್ಲಿ 46 ರನ್ ಗಳಿಸಿದ್ರು. ಕೊನೆಯಲ್ಲಿ 1-2 ಸಿಕ್ಸರ್ ಬಾರಿಸಿ ಗೆಲುವಿಗಾಗಿ ಹೋರಾಟ ನಡೆಸಿದಂತೆ ಪೋಸ್ ಕೊಟ್ಟು ತಂಡ ಸೋಲೋದು ಕನ್ಫರ್ಮ್ ಆಗ್ತಾ ಇದ್ದಂತೆ ವಿಕೆಟ್ ಒಪ್ಪಿಸಿದ್ರು. ರಿಜ್ವಾನ್ ನಡೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೋಲ್ ಆಗ್ತಾ ಇದೆ. ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಟೆಸ್ಟ್ ಆರಂಭಕ್ಕೆ ಇನ್ನೂ 6 ತಿಂಗಳು ಬಾಕಿ ಇದೆ. ಅದಕ್ಕೂ ಮುನ್ನವೇ ಬರ್ಮಿಂಗ್ಹ್ಯಾಮ್ ಟೆಸ್ಟ್ ಪಂದ್ಯದ 4 ದಿನದಾಟಗಳ ಸಂಪೂರ್ಣ ಟಿಕೆಟ್ ಮಾರಾಟವಾಗಿವೆ. ಈ ಸರಣಿಯಲ್ಲಿ ಭಾರತ ಮತ್ತು ಇಂಗ್ಲೆಂಡ್ 5 ಟೆಸ್ಟ್ ಪಂದ್ಯಗಳನ್ನಾಡಲಿವೆ. ಇದೀಗ 200 ದಿನಕ್ಕೂ ಮುಂಚಿತವಾಗಿಯೇ ಪಂದ್ಯಗಳ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿರೋದು ಕುತೂಹಲಕ್ಕೆ ಕಾರಣವಾಗಿದೆ. ಇತ್ತೀಚೆಗೆ IPL ಹರಾಜಿನಲ್ಲಿ ಯಾವುದೇ ತಂಡಕ್ಕೂ ಬಿಕರಿಯಾಗದೆ ಉಳಿದಿದ್ದಂತ ವಿದೇಶಿ ಆಟಗಾರರ ಮೇಲೆ ಪಾಕಿಸ್ತಾನ ಸೂಪರ್ ಲೀಗ್ ಫ್ರಾಂಚೈಸಿಗಳು ಕಣ್ಣಿಟ್ಟಿವೆ. IPLನಲ್ಲಿ ಹರಾಜಾಗದೆ ಉಳಿದಂತ ಆಟಗಾರರ ಪಟ್ಟಿ ಸಿದ್ಧಪಡಿಸಿರುವಂತಹ PSL ಫ್ರಾಂಚೈಸಿಗಳು ಪಾಕ್ ಕ್ರಿಕೆಟ್ ಮಂಡಳಿಗೆ ಸಲ್ಲಿಸಿವೆ. ಡೇವಿಡ್ ವಾರ್ನರ್, ಕೇನ್ ವಿಲಿಯಮ್ಸನ್, ಸ್ಟೀವ್ ಸ್ಮಿತ್, ಡ್ಯಾರಿಲ್ ಮಿಶೆಲ್ PSLನಲ್ಲಿ ಆಡೋ ನಿರೀಕ್ಷೆ ಇದೆ. ಇವೆಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.